ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಹಲಸಿನಕಾಯಿ ಬೀಜದಿಂದ ಯಾವ ರೀತಿ ವಡೆ ಮಾಡೋದು ಅಂತ ನೋಡುವ. ಹಲಸಿನಕಾಯಿ ವಡೆ ಮಾಡಲಿಕ್ಕೆ ನಾನಿಲ್ಲಿ ಸಿಪ್ಪೆ ತೆಗೆದಿರುವಂತಹ ಹಲಸಿನಕಾಯಿ ಬೀಜವನ್ನು ತಗೊಂಡಿದ್ದೇನೆ. ಹಲಸಿನಕಾಯಿ ಬೀಜನ ಈ ರೀತಿ ಕಲ್ಲಿಂದ ಜಜ್ಜಿ ಇಟ್ಕೊಳ್ಳಿ. ಹಲಸಿನಕಾಯಿ ಬೀಜನ ಈ ರೀತಿ ಜಜ್ಜಿದ್ರೆ ಸಾಕು. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣದಾಗಿ ರುಬ್ಕೊಳ್ಬೇಕು. ಹಲಸಿನಕಾಯಿ ಬೀಜನ ಜಜ್ಜಿ ರುಬ್ಬೋದ್ರಿಂದ ಹಲಸಿನ ಬೀಜ ಚೆನ್ನಾಗಿ ಪುಡಿಯಾಗುತ್ತೆ. ಇದಕ್ಕೆ ನೀರೇನು ಹಾಕೋದು ಬೇಡ, ಹಾಗೆ ತರಿಯಾಗಿ ರುಬ್ಕೊಳ್ಳಿ. ಈ ರೀತಿ ಪುಡಿ ಆದರೆ ಸಾಕು. ರಾತ್ರಿ ನೆನೆಸಿದ ಅಕ್ಕಿ ಅಥವಾ 5 ರಿಂದ 6 ಗಂಟೆ ನೆನೆಸಿದ ಅಕ್ಕಿ ಆದರೂ ಆಗುತ್ತೆ. ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. 1.5-2 ಇಂಚಷ್ಟು ಶುಂಠಿ, ಖಾರಕ್ಕೆ 6 ರಿಂದ 7 ಬ್ಯಾಡಗಿ ಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಇಷ್ಟು ಗಟ್ಟಿ ಇರಬೇಕಾಗುತ್ತೆ ಮಸಾಲ. ತುಂಬ ನೀರು ಮಾಡ್ಕೊಳ್ಬೇಡಿ. ರುಬ್ಬಿರುವಂತಹ ಮಸಾಲನ ಪುಡಿ ಮಾಡಿದ್ದ ಹಲಸಿನಕಾಯಿ ಬೀಜಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ಇಷ್ಟು ಗಟ್ಟಿ ಇರಬೇಕು. ಸ್ವಲ್ಪ ನೀರಾದರೆ ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದಮೇಲೆ ವಡೆ ಬೇಯಿಸಲಿಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಿಟ್ಟನ್ನು ಈ ರೀತಿ ಕೈಯಲ್ಲಿ ವಡೆ ಥರ ತಟ್ಟಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಹಲಸಿನ ಬೀಜ ಹಾಕಿರೋದ್ರಿಂದ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಲರ್ ಬರಬೇಕು. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಮಳೆಗಾಲಕ್ಕೆ ಖಾರವಾಗಿ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅನಿಸಿದಾಗ ಈ ರೀತಿ ವಡೆ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಒಳಗೆ ಸಾಫ್ಟಾಗಿರುತ್ತೆ, ಹೊರಗೆ ಕ್ರಿಸ್ಪಿಯಾಗಿರುತ್ತೆ. ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಮಸಾಲ ವಡೆ ಥರ ಅನಿಸುತ್ತೆ ನಿಮಗೆ. ಈ ವಡೆನ ಆದಷ್ಟು ಬಿಸಿ ಬಿಸಿದನ್ನೇ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಸಂಜೆ ಟೈಮಲ್ಲಿ ಈ ರೀತಿ ವಡೆ ಮಾಡಿಕೊಂಡು ಟೀ ಕಾಫಿ ಜೊತೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ.
ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಹಲಸಿನ ಬೀಜ ಸಿಕ್ಕರೆ ಹೀಗೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.